ಶಿಷ್ಯ ಸಂಪತ್ತನ್ನು ಸಂಪಾದಿಸಿದ್ದೀರಿ ಸರ್. ನೆನಪಿನ ಆಳದಲ್ಲಿ ಯಾವುದಾದ್ರೂ ಶಿಷ್ಯರ ಹೆಸರಂದ್ರು ತುಂಬಾ ಚೆನ್ನಾಗಿ ಓದೋದು, ಯಾವ್ದ್ರಲ್ಲಾರ ಮುಂದೆ ಇರೋದು ಅಂತ. ವಿದ್ವತ್ತಿನಿಂದಲಾಗ್ಲಿ ಅಥವಾ ಕೀಟ್ಲೆಯಿಂದಲೋ ಯಾವುದೋ ಒಂದು ಯಾವ್ದಾರ ಆತ ನನಗೆ ಗೊತ್ತು, ಆತನ ಹೆಸರು ಅಂತಕ್ಕಂಥದ್ದು ನೆನಪಿನ ಆಳದಲ್ಲಿ ಉಳಿದಿದ್ರೆ ದಯಮಾಡಿ ಸರ್. ಮದುವೆ ಚೆನ್ನಾಗಿ ಭಾರಿ ಹತ್ತಿರದಲ್ಲಿ ಮಾತಾಡ್ತಾರೆ. ಅಂದ್ರೆ ಭಾರಿ ಅಂದ್ರೆ ಗೌರವ ಕೊಟ್ಟು ಪೂರ್ತಿ ಗೌರವ ಕೊಟ್ಟು ಮಾತಾಡ್ತಿದ್ದಾರೆ. ಇನ್ನೂ ಸುಮಾರು ಅನೇಕರಿದ್ದಾರೆ. ಏನ್ ನಾಗರಾಜ್ ಇದ್ದ ಅವರು ಪರವಾಗಿಲ್ಲ. ಆಮೇಲೆ ಇನ್ನೂ ಇದ್ದಾರೆ, ಸುಮಾರು ಜನ ಇದ್ದಾರೆ, ಲೇಡೀಸ್ಗಳು ಇದ್ದಾರೆ. ಧರ್ಮಸ್ಥಳ ಮದುವೆ ಇವತ್ತು ಕೂಡ ಏನಾದ್ರು ಸಿಕ್ಕಿದ್ರೆ ಏನೋ ಒಂಥರ ಪರಮಾನಂದ ಮಾತಾಡ್ತಾರೆ. ಕುಶ್ಕುಮಾರ್ ಸರ್ ನೆನಪು ಮಾಡ್ಕೊಂಡ್ರು ಅನ್ಸುತ್ತೆ ಕಮಲಕ್ಕ ಅವರು. ಹೌದು ಕಮಲಕ್ಕ ಅವರು ಆಮೇಲಿಂದ ಮಾತಾಡಿಸ್ತಾರೆ ಅಂತ. ಅದಾದ್ಮೇಲೆ ಇನ್ನೊಂದು ಅಂತಂದ್ರೆ ರಮೇಶ್ ಅಣ್ಣ ಅವ್ರ ಮಕ್ಕಳ ಹೆಸರೇನಂತೇಳಿ? ಅಕ್ತಂಗಿರ ತಂಗಿನ ಇವತ್ತು ಕೂಡ ಮಾತಾಡ್ತಾರೆ. ಭಾರಿ ಗೌರವ ಕೊಟ್ಟು ಒಂದ್ಸರಿಯ ಇದ್ರ ಬೆಂಗಳೂರು ಸಿಕ್ಬಿಟ್ಟು ಏನ್ ಆತು ಮಾತಾಡ್ಬಿಟ್ಟು ಸುಧಾ ಎಷ್ಟೋ ವರ್ಷ ಆಯ್ತು ಬಿಟ್ಟು ಲಿಂಕ್ ಬಿಟ್ಟು. ಹೌದು ಸರ್, 16 ವರ್ಷ ಮೇಲೆ ನಿಮ್ಮ ಸ್ಟೂಡೆಂಟ್ಸೇ ಮೊಮ್ಮಕ್ಕಳು ಕಂಡು ಅವರೇ ಚೇಂಜ್ ಆಗಿರ್ತಾರೆ, ಗೊತ್ತಾಗೋದಿಲ್ಲ, ಅವರನ್ನ ಕಂಡಿಡಿಯಕ್ಕಾಗಲ್ಲ. ಆದ್ರೆ ಅವ್ರ ಹೆಸರು ಮಾಡ್ಬಿಟ್ಟಿದ್ದೀವಿ. ಇರ್ಲಿ ಸರ್, ಈ ಟೈಪ್ ಆಯ್ತು ನಮ್ಮ ಬೆಳಗ್ಗೆ ಬಂದ ಜೀವನ, ವೃತ್ತಿ ಜೀವನ ಆಗ್ಬೋದು, ಇದಾಗ್ಬೋದು, ಇನ್ನ ಕಷ್ಟ ಕಾರ್ಪಣ್ಯ ಕಂಡ್ಬಿಡ್ರಿ ಮಾಮೂಲಾಗಿರುತ್ತೆ. ಬರ್ಲಿ ಅದೆಲ್ಲ ಅಂದ್ರೆ ಯಾರಿಗೂ ಕೆಳಕ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಬಂದ್ರೂ ಕೆಲವು ಆಕಸ್ಮಿಕವಾಗಿ ಅನಿವಾರ್ಯತೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಟೈಪ್ ಆಯ್ತು. ಹೆಂಗಿತ್ತು ಸರ್, ಹೇಗಿತ್ತು? ನೀವೇ ಹೇಳಿದ್ರಿ ಅವತ್ತು ಹಿಂದೆಲ್ಲ ತೆರೆ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ಬೇಕಾಗಿತ್ತು ಅಂತ ಕಾಲ ಇತ್ತು ಸರ್. ಈಗ ಅದು ಪುನರಾವರ್ತನೆ ಆಗ್ತಾ ಬಂದಿದೆ. ಪೂರ್ತಿ ಚೇಂಜಸ್ ಆಗಿತ್ತು. ಅದು ನಮ್ಮ ಸಂಬಂಧ, ನಮ್ಮ ಹಳೆ ಸಂಬಂಧ. ಅಜ್ಜಿ ನಮ್ಮ ಅಪ್ಪನ ಅವ್ವ ಅವ್ರು ಮಾಡಿದಂತೆ ಹಿಂದೆ. ಅದಕ್ಕೋಸ್ಕರ ಅವ್ರು ಇರೋವರೆಗೂ ಕೂಡ, ನಮ್ಮ ಅಜ್ಜಿ ಇರೋವರೆಗೂ ಮದುವೆ ಆದರೂ ನಾವು ಅಲ್ಲಿವರೆಗೂ ಇರಲಿ. ಅವರು ಇಲ್ಲ ಅನ್ನೋರು, ಕಾಳಪ್ಪನ ಮಗಳನ್ನ ನೀವೇ ಸಂಬೋಧನೆ, ಮದುವೆ ಇಲ್ಲ ಅಂದ್ರೆ ಸಂಬೋಧನೆ ಅಲ್ಲ, ಆ ಥರ ಸಂಬೋಧನೆ, ಅದು ಗೌರವಾನ್ವಿತ ಸಂಬೋಧನೆ. ಇಲ್ಲ ಪ್ರೀತಿ ಜಾಸ್ತಿ. ಆಮೇಲೆ ಅವರು ನಾನು ಇರೋ ಹೊತ್ತಿಗೆ ಆಗ್ಲ ಅಂತ ನಾನೇನ್ ಮಾಡ್ತಿದ್ದೆ, ಅಯ್ಯೋ ಈ ವಯಸ್ಸಿಗೆ ಹೋಗಿ ನೀನು ಸುಮ್ಮನೆ ಅಂತಿದ್ದೆ. ನಮ್ಮ ಹೊರಟೋಟ್ ಮಾತನೇ ಹೌದೌದು, ಅದೇ ಪ್ರೀತಿ ಅಲ್ಲ, ಅದೇ ಪ್ರೀತಿ. ಇರೋವರೆಗೂ ಆಗಲ್ಲ. ಇವಾಗ ಕೊನೆಗೆ ಅವ್ರ ಮಾತನ್ನ ಪಾಲನೆ ಮಾಡ್ತಾ ಇರ್ತಾರೆ. ಒಳ್ಳೆಯದು ಸರ್. ಅವಳು ವಿದ್ಯಾವಂತ ಆಗಿದ್ಲು. ಅట్లాಗಿ ಋಣ ಸಂಬಂಧ ಬಂದಿದೆ. ನರಸೀಪುರದಲ್ಲಿ ಆಯ್ತಾ ಸರ್? ಇಲ್ಲ ಸರ್, ಕಳಸಾಪುರದಲ್ಲಿ ಆಯ್ತು. ಕಳಸಾಪುರದಲ್ಲಿ ಆದ್ರೂ ಕೂಡ ಎತ್ತಿನ ಗಾಡಿ ಯಾವತ್ತ ಎತ್ತಿನ ಗಾಡಿ ಹೋಗೋದು. ದೋಳ್ ಶೆಟ್ರು ಬಂದಿದ್ರು. ವೀರನ್ ಶೆಟ್ರು ತಂದೆ. ವೀರನ್ ಶೆಟ್ರು, ದೋಳ್ ಶೆಟ್ರು ನಿಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ಹೌದು, ಅವರ ಅಜ್ಜ ನಮ್ಮಲ್ಲಿ ಬಂದು ಪಾಪ ಭಾರಿ ಇದು ಮಾಡೋದು. ಅವರು ಬಂದಿದ್ರು ಮದುವೆಗೆ. ಸುಮಾರು ಜನ ಬಂದಿದ್ರು. ಅವರು ಚಿಕ್ಕದಾಗಿ ಆಯ್ತು ಸರ್. 1970ರಲ್ಲಿ ವಿವಾಹ ಆಗುತ್ತೆ. ತೆರೆ ಕೊಟ್ಟು ಮದುವೆ ಮಾಡ್ಕೊಂಡಂತ ಒಂದಿದು ಹಿರಿಯರ ಒತ್ತಾಸೆಗೋಸ್ಕರ ಬಂಧುಗಳನ್ನೇ ಅಜ್ಜಿ ಆಸೆ ಅಂತೆ ಸರ್. ಈಗ ಕತ್ತಲು ಬೆಳಕುಗಳು ಎರಡೂ ಶಾಶ್ವತ ಅಲ್ಲ. ಕತ್ತಲಿನ ನಂತರ ಬೆಳಕಿದೆ ಅಂತಕ್ಕಂಥ ಭರವಸೆ ಅಷ್ಟೇ. ಬೆಳಕಿನಿಂದ ಕತ್ತಲಿದೆ ಎಂಬತಕ್ಕಂಥ ಎಚ್ಚರಿಕೆಯೂ ಸಹ ಇದೆ. ಇವತ್ತಿನ ಸಮಾಜಕ್ಕೆ ತಾವು ಏನ್ ಹೇಳ ಬಯಸ್ತೀರಾ ಸರ್? ಒಂದೇ ಹೇಳೋದಾದ್ರೆ, ಪ್ರತಿಯೊಬ್ಬ ಪ್ರಜೆನೂ ಕೂಡ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗೌರವಿಸುವಾಗಿ ಬಾಳ್ಬೇಕು. ಒಂದು. ಎರಡನೇದಾಗಿ ದುಡಿದು ತಿನ್ನಂಗೆ ಆಗಿರ್ಬೇಕು. ಮೋಸ, ವಂಚನೆ, ದಗ ಇವೆಲ್ಲ ಬೇಡ ಮನುಷ್ಯನಿಗೆ. ಒಳ್ಳೆ ತಂದಲ್ಲೇ, ಒಳ್ಳೆ ಗುಣದಲ್ಲೇ ಹೋಗ್ಬಿಟ್ರೆ ಅವನ ಮುಂದೆ ಪಾವನ ಆಗ್ತಾನೆ ಅಂತ ನಾವು ಮಾತಾಡೋದು. ಒಂದು ಮಾತಾಡ ಜೀವನವೇ ಒಂಥರ ಮುಳ್ಳ ಹಾಸಿಗೆ ಮೇಲೆ ಮನೆ ಕೇಳಂಗೆ ಇರಲಿ. ಸ್ವಾಭಿಮಾನದಲ್ಲಿ ಈಗಲೂ ಮಗ ಸೊಸೆ ಎಲ್ಲ ಬೆಂಗಳೂರಲ್ಲಿದ್ರು ನೀವಿಲ್ಲಿ ತೋಟ ನೋಡಿಕೊಂಡು ಇಲ್ಲಿ ಒಬ್ಬರೇ ಅಡುಗೆ ಬೇಯಿಸ್ಕೊಂಡು ಇದರ ಅಮ್ಮರಿಗೂ ಹುಷಾರಿಲ್ಲ ಅಂತ ಬೆಂಗಳೂರಲ್ಲಿದ್ದಾರೆ. ಆದ್ರೂ ಸ್ವಾಭಿಮಾನದಲ್ಲಿ ಬದುಕು 81ನೇ ವರ್ಷದಲ್ಲಿ ಕರ್ತವ್ಯ. ನೀವು ಅದನ್ನ ನಾವು ಮಾಡಲಾಗ ತಾಣ್ಬೇಕು ಸರ್. ನಮಗೂ ಅನುಕೂಲ ಆಗುತ್ತೆ ಮುಂದೆ. ಮತ್ತೆ ಮಣ್ಣಿನೊಂದಿಗಿರೋ ಬಾಂಧವ್ಯ ಏನೋ ಒಂದಕ್ಕೊಂದು ಒಂದೇ ಮುಖದ ಎರಡು ನಾಣ್ಯಗಳು ಒಂದಂಗೆ ಅದು ಅಂಟ್ಕೊಂಡ್ಬಿಟ್ಟಿದ್ದೀನಿ ಸರ್. ನಾನು ಎಂಡಾಗತ್ತೆ ನನಗೆ ಗೊತ್ತಿಲ್ಲ, ಯಾವತ್ತೂ ಎಂಡಾಗಲೇಬೇಕು ಮನುಷ್ಯಂದು. ಆದ್ರೆ ಒಟ್ಟಿಗೆ ನಮ್ಮ ಬೆಳಗ್ಗೆ ಬಂದ ದಾರಿ ಒಳ್ಳೇದು. ಮುಂದಿನ ದಾರಿ ಕೂಡ ಒಳ್ಳೇದಾಗಿ ಹೋಗೋಣ. ಕೇಳುವಷ್ಟು ಅಭಿಮಾನ ನನಗಿದೆ ಸರ್.
ಇದು ಸರ್ ಇದು ಬೆಳೆಸಿರೋದು ಸರ್ನ ಕಿರಿಯವ್ರು ಹೇಳಿದ್ರು ಕೇಳ್ತೀನಿ ಅಂತ ಹೇಳ್ತಾರೆ. ಸರ್ ಇವತ್ತು ವಯಸ್ಸಿಗೆ ಹೇಳ್ತೀನಿ ನಾನು. 80 ವರ್ಷ ಆದ್ರೂ ನಾನೇನು ಬೇಡ, ಗುರುವ ನಿಂದಿಸಬೇಡ, ಬರೆ ಬರೆ ಕೂಡ ಹಾಗೆ ಬೇಡ, ಬಂಗಾರದ ಅರಿವು ಬೇಡ ಅಂತಕ್ಕಂಥ ಏನು ಸರ್ವಜ್ಞನ ಏನು ನುಡಿ ಇದೆ, ಆ ಪ್ರಕಾರದಲ್ಲಿ ನಮ್ಮ ಸರ್ ಬದುಕಿದ್ದಾರೆ. ಆಮೇಲೆ ಸರ್ ವೃತ್ತಿ ಬದುಕಿನಲ್ಲಿ ನೀವು ಅನೇಕ ಕಾಲಘಟ್ಟಗಳನ್ನ, ಅನೇಕ ಒಂದು ಸ್ಥಳಗಳನ್ನ ಬದಲಾಯಿಸಿದ್ರಿ. ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವೃತ್ತಿ ಜೀವನಕ್ಕೆ ಬೇಕಾದಂತ ಆಧಾರ ಅಂದ್ರೆ ಹಣ. ಸರ್ ತಮಗೆ ಸಂಬಳ ಅಂತಕ್ಕಂಥದ್ದು ಮೊದಲು ಎಷ್ಟು ಬಂತು? ಮೊದಲ 110 ರೂಪಾಯಿ ಬೇಸಿತ್ತು. 110 ಆಮೇಲೆ ಇನ್ನೊಂದು 375 ದಿನವ ಅದರ ಸಿಕ್ಕೋದು. 500 ಒಳಗಡೆ ಸಿಕ್ಕದ್ ನನಗೆ ಫಸ್ಟ್ ಇದರಲ್ಲಿ. ಅಲ್ಲ ಈಗಿನ ಇದು ಬೇಡ, ಕಷ್ಟ ಇತ್ತು. ಆಮೇಲೆ ಅಷ್ಟೇ ಸುಖವಾಗಿ ಜೀವನ ಇತ್ತು ಅಂತ ಅನ್ಸುತ್ತೆ ನನಗೆ. ನಿಮಗೆ ಒಂದು ಸಂಬಳದಲ್ಲಿ ಏನು ಮನೆಗೆ ಏನೇನೋ ತರ್ತದೆ ನಾನು ನೋಡಿ, ಅಷ್ಟರಲ್ಲೇ ಇನ್ನು ಅಯ್ಯೋರಮ್ಮ ನಮಗೇನು 10 ರೂಪಾಯಿ ಇದ್ರೆ ಅದೇ ನಮಗೆ 1000-2000 ರೂಪಾಯಿ ಆಗೋದೇನೋ ಅಂತ ಒಂದು ಸಂತೋಷ ಆಗೋದು. ಅದಕ್ಕೂ ಕುಗ್ಗನಿಲ್ಲ ನಾವು, ಅಥವಾ ಹೆಗ್ಗನೂ ಇಲ್ಲ. ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಅಷ್ಟೇ ಬರುತ್ತಾಗ. ಇವತ್ತೇನು ಬೇಕಾದ್ ಬರ್ತಾ ಇದೆ, 60 ಸಿಗ್ತಾ ಇದೆ, ಹೋಗ್ಲಿ. ಇವತ್ತಿನ ಲೆಕ್ಕಾಚಾರ ಬೇಡ, ಇವತ್ತು ಖರ್ಚು ಅಷ್ಟೇ ಇದೆ, ಇದು ಅದೇ. ಅವತ್ತ ಅದೇ ಜೀವನ ತುಂಬಾ ಕಷ್ಟ ಆಯ್ತು. ಅವಾಗ ಸಂಬಳಕ್ಕಿಂತ ವೃತ್ತಿ ಧರ್ಮ ಇಂಪಾರ್ಟೆಂಟ್. ಹೌದು, ನೆಮ್ಮದಿಯ ಬದುಕು ಅದನ್ನ ಅರಿಸ್ಕೊಳ್ತಾ ಇದ್ರು. ಸರ್ ಈಗ ಒಡ್ರಳ್ಳಿಲೂ ಕೂಡ ಅಭಿವೃದ್ಧಿ ಆಯ್ತು, ಸ್ವಲ್ಪ ಪರವಾಗಿಲ್ಲ. ಆವಾಗ ಆ ಪೀರಿಯಡ್ನಲ್ಲಿ ನಾನು ಬರುವಾಗ 65 ಸ್ಟ್ರೆಂತ್ ಇತ್ತು ಸಿದ್ದಣ್ಣಲ್ಲಿ. ನಾನು ಬಿಟ್ಟು ಹೊರಗಡೆಗೆ ಬಂದಲ್ಲ, 65 ಸ್ಟ್ರೆಂತ್. ಆಮೇಲೆ ಅಲ್ಲೂ ಕೂಡ ಕೆಲವು ನಿಂದನೆ ಮಾಡೋರು ಇರಲಿ ಬಿಡ್ರಿ, ಯಾಕೆಂತಂದ್ರೆ ನಾವು ಹೊರಗಡೆ ಕಳಿಸ್ಲಿಲ್ಲ. ನಾನು ಹುಡುಗನಲ್ಲಿ ಇರಬೇಕು. ಆ ಹೊರಗಡೆಗೆ ಹುಡುಗರನ್ನ ಟಿ ಸಿ ಕೊಟ್ಟು ಕಳಿಸ್ಲಿಲ್ಲ. ಆಗ ಏನಾರ ಆಗಿರಲಿ, ಹೋಗಿ BO ಹತ್ರಕ್ಕೆ ಹೋಗ್ರಿ. BOನಿಂದ ಒಂದ್ಸರಿ ಒಂದು ಪರ್ಮಿಷನ್ ತಂದ್ಬಿಟ್ಟು ಅವಾಗ ಕಳಿಸ್ದೇ ಬಂದ್ಬಿಡ್ತಲ್ಲ. ಯಾಕೆಂದ್ರೆ ನಾನು ಊರ ಹತ್ರ ಇದ್ದೀನಿ, ನೀರಿನ ದಾರಿ ಇದ್ದಂಗೆ. ನಾನು ಕೆಟ್ಟ ಹೆಸರು ಬಂತ ಅಂತ ಸ್ವಲ್ಪ ಯೋಚಿಸೇ ಸ್ವಲ್ಪ ಕುಯ್ಕೊಂಡೇ ಜೀವನ ಮಾಡಾಯ್ತು. ಒಂದು ಟಿ ಸಿ ಹೋಗಿದ್ದಕ್ಕೆ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ, ನೊಂದಿದ್ದಾರೆ. ಒಬ್ಬ ಸ್ಟೂಡೆಂಟ್ ಕಡಿಮೆ ಅಂದಲ್ಲ. ಹೌದು, ಭಾರಿ ಚೆನ್ನಾಗಿ ಸಹಕಾರ ಕೊಟ್ಟರು ಸರ್. ಗ್ರಾಮಸ್ಥರು ಬೆಳವಣಿಗೆ ಆಗ್ಬೋದು ಅಥವಾ ವೈಪರ್ ಆಗಿರ್ಬೋದು. ಇಲ್ಲಿ ನಮ್ಮ ಸ್ಥಳೀಯವಾಗಿ ಇವತ್ತು ಕೂಡ ಅಲ್ಲಿಗೆ ಒಳನರ್ಸಿದ್ರು ಬಂದ್ಬಿಟ್ರೆ ಫೋನ್ ಮಾಡ್ತಿರ್ತಾರೆ. ಒಂದೇ ಒಂದ್ಸರಿ ಹೋಗಿದ್ದೆ ಜೀವನದಲ್ಲಿ. ಲಿಂಗಾಯತರು ಆದರೂ ಕೂಡ ಆಧಾರವಾಗಿ ನಮ್ಮನ್ನು ಕಾಡೋದು. ಅಂದರೆ ಅಲ್ಲಿ